SSTVಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಸಂಕ್ರಾಂತಿ ಹಬ್ಬಕ್ಕೆ ನಮ್ಮ ಕನ್ನಡ ಸಿನಿಮಾ ಯಾವುದೂ ಇಲ್ಲ, ಬರೀ ತಮಿಳು ತೆಲುಗು ಎಲ್ಲ ಸಿನಿಮಾಗಳಿದ್ದಾವೆ. ಏನು ಹೇಳ್ತೀರಾ ಇದ್ರ ಬಗ್ಗೆ? ನೋಡಿ, ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಏನು ಅಂದ್ಕೊಂಡಿದ್ದಾರೋ ಅಂತ ಈ ಸಿನಿಮಾದವರು ಗೊತ್ತಿಲ್ಲ. ಪರಭಾಷೆ ಚಿತ್ರ ಹೆಚ್ಚಿನ ರೀತಿ ನಮ್ಮ ಕರ್ನಾಟಕದಲ್ಲಿ ರಿಲೀಸ್ ಮಾಡ್ತಾಯಿದ್ದಾರೆ. ಈಗ ಈ ನಮ್ಮ ಕನ್ನಡ ಚಿತ್ರ ನಮ್ಮ ಈ ಹಬ್ಬಕ್ಕೆ ಒಂದು ಒಳ್ಳೆ ಸಿನಿಮಾ ಕೊಟ್ಟಿದ್ರೆ ಆಗಿರೋದು. ಹಲವಾರು ಚಿತ್ರಗಳು ಪೆಂಡಿಂಗಲ್ಲಿದ್ದಾವೆ, ಬಿಡ್ಬೋದಾಗಿತ್ತು. ಎಲ್ಲ ಮುಂದಿನ ತಿಂಗಳು 20ಕ್ಕೆ 23ಕ್ಕೆ ಅಂತ ಇಟ್ಕೊಂಡಿದ್ದಾರೆ. ನೋಡಿ, ನಾವು ಈಗ ಸುಮಾರು ಈಗ 3 ಚಿತ್ರ ಬಂದು 3 ಸಿನಿಮಾನೂ ಈಗ ಮುಗೀತು. ಈ ವಾರದಲ್ಲಿ ಒಂದು ಹಬ್ಬಕ್ಕೆ ಬಿಟ್ಟಿದ್ರೆ ತುಂಬ ಚೆನ್ನಾಗಿತ್ತು. ನೋಡಿ, ಎಲ್ಲ ತೆಲುಗು, ತಮಿಳು, ಹಿಂದಿ ಅನ್ನೋ ಎಲ್ಲ ಚಿತ್ರಗಳು ಜಾಸ್ತಿ ಹೆಚ್ಚಿನ ರೀತಿ ನಮ್ಮ ರಾಜ್ಯದಲ್ಲಿ ರಿಲೀಸ್ ಆಗ್ತಾಯಿದ್ದಾವೆ. ನಮ್ಮ ಕನ್ನಡಿಗರು ಪ್ರೊಡ್ಯೂಸರ್ ಆಗಿರ್ಬೋದು, ಡಿಸ್ಟ್ರಿಬ್ಯೂಟ್ರ್ ಆಗಿರ್ಬೋದು, ಏನು ಮಾಡ್ತಾಯಿದ್ದಾರೆ ಅನ್ನೋದು ಅರ್ಥ ಆಗ್ತಾಯಿಲ್ಲ. ನಮ್ಮ ನಾಡಿನಲ್ಲಿ ಒಂದು ಕನ್ನಡ ಸಿನಿಮಾ, ಒಂದು ಸ್ಟಾರ್ ವ್ಯಾಲ್ಯೂ ಅಂತ ಒಂದು ಸಿನಿಮಾ ರಿಲೀಸ್ ಮಾಡಲಿಕ್ಕೆ ಆಗ್ತಾ ಇಲ್ವಲ್ಲ ಇವ್ರ ಕೈನಲ್ಲಿ. ಇನ್ಯಾವ ಮಟ್ಟಕ್ಕೆ ಗಾಂಧಿನಗರದಲ್ಲಿ ಇವರು ಬಿಸ್ನೆಸ್ಗಳು ಮಾಡ್ತಾರೆ ಅಂತ ಅರ್ಥ ಆಗ್ತಾಯಿಲ್ಲ. ಬೇರೆಯವರೆಲ್ಲ ಬಂದು ನಮಗೆ ಇರೋಂಥದ್ದು ಕೊಳ್ಳೆ ಹೊಡ್ಕೊಂಡು ಹೋಗ್ತಾರೆ. ನೋಡಿ, ಎಲ್ಲ ಕೊಳ್ಳೆ ಹೊಡ್ಕೊಂಡು ಹೋಗ್ತಾ ಇದ್ದಾರೆ. ಅದು ನಮ್ಮ ಇಂಡಸ್ಟ್ರಿಲಿರೋಂಥ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಏನು ಅಂತ ಅರ್ಥ ಆಗಲ್ಲ. ನಮ್ಮ ಇಂಡಸ್ಟ್ರಿನವ್ರು ಏನು ಮಾಡ್ತಾಯಿದ್ದಾರೋ, ಸಿನಿಮಾ ಚೇಂಬರ್ನವ್ರು ಏನು ಮಾಡ್ತಾಯಿದ್ದಾರೋ ಗೊತ್ತಿಲ್ಲ. ಒಂದು ಒಳ್ಳೆಯ ಉತ್ತಮವಾದ ಒಂದು ಚಿತ್ರ ಈ ಹಬ್ಬಕ್ಕೆ ರಿಲೀಸ್ ಕೊಡಲಿಲ್ವಲ್ಲ ಯಾರೂ. ನಮಗೆ ತುಂಬ ನೋವಿದೆ. ಆದ್ದರಿಂದ ಎಲ್ಲ ಈಗ ಪರಭಾಷೆ ಚಿತ್ರ ನೋಡಿದ್ದೀವಿ, ರಾಜ ಸಾಬ್ ಹಾಕ್ಕೊಂಡಿದ್ದೀವಿ, ಕಲೆಕ್ಷನ್ ಇಲ್ಲ ಸಿನಿಮಾ. ಹಂಗೆ ಒಂದು ಹೆಚ್ಚಿನ ರೀತಿ ಒಂದು ಒಳ್ಳೆ ಸಿನಿಮಾ ನಮಗೆ ಕನ್ನಡ ಚಿತ್ರ ಕೊಟ್ಟಿದ್ದರೆ ಆಗಿರ್ತಾಯಿತ್ತು. ಇವಾಗ ದುನಿಯಾ ವಿಜಯದ್ದು ಇತ್ತು, ಮುಂದಿನ ತಿಂಗಳು 23ಕ್ಕೆ, ಈ ತಿಂಗಳು 23ಕ್ಕೆ ಇಟ್ಕೊಂಡಿದ್ದಾರೆ. ಈಗ ಹಬ್ಬಕ್ಕಾದರೂ ಬಿಟ್ಟಿದ್ರೆ ನಮಗೆ ತುಂಬ ಖುಷಿ ಇತ್ತು. ಯಾಕೆಂದರೆ ಒಂದು ಕನ್ನಡ ಚಿತ್ರ ಒಂದು ಕನ್ನಡಿಗರಿಗೆ ನೋಡಲಿಕ್ಕೆ ಹಬ್ಬಕ್ಕೆ ಒಂದು ಒಳ್ಳೆಯ ಸಿನಿಮಾ ಇಲ್ವಲ್ಲ. ಇವತ್ತು ರಿಲೀಸ್ ಆಗಿರೋದು ರಾಜ್ಯಸಭಾ ಅಂದರೆ ಪ್ರಭಾಸ್ ಅವ್ರದ್ದು ನೋಡು, ಇಂಟರ್ನ್ಯಾಷನಲ್ ಸ್ಟಾರು. ನೋಡಿ, ಇವತ್ತೊಂದು ದಿನ ಕಲೆಕ್ಷನ್ ಇಲ್ಲ ಸಿನಿಮಾ, ಏನೋ ಒಂದು ಅವರೇಜ್. ಯಾಕೆ ನಿನ್ನೆನೇ 9 ಗಂಟೆಗೆ ನಮ್ಮ ಚಿತ್ರಮಂದಿರದಲ್ಲಿ ರಿಲೀಸ್ ಮಾಡಿದ್ವಿ, ಆದ್ರೂ ಏನಂತ ಕಲೆಕ್ಷನ್ ಬರ್ತಾಯಿಲ್ಲ. ಸಿನಿಮಾ ಮಾತ್ರ ತುಂಬಾ ಚೆನ್ನಾಗಿದೆ. ಜನ ಯಾಕೆ ಬರ್ತಾಯಿಲ್ಲ ಅನ್ನೋದು ಅರ್ಥ ಆಗ್ತಾಯಿಲ್ಲ. ಪ್ರಭಾಸ್ ಅವ್ರದ್ದು ಅಂದ್ಕೊಂಡಂಗೆ ಯಾವುದೂ ಓಪನಿಂಗ್ ಸಿಗಲಿಲ್ಲ ಈ ಸಿನಿಮಾ. ಯಾಕೋ ಇದ್ರ ಹಿಂದಿನ ಸಿನಿಮಾನೂ ಸಿಗಲಿಲ್ಲ, ಈ ಸಿನಿಮಾನೂ ಸಿಗಲಿಲ್ಲ. ಬಾಹುಬಲಿನೇ ಅವ್ರದ್ದು ಸ್ಟಾರು ಅಲ್ಲಿಗೆ ಯಾಕೋ ಎಂಡ್ ಆಗ್ತಾಯಿದೆ. ಯಾಕೆ ಚಿತ್ರ ಉತ್ತಮವಾದ ಚಿತ್ರ, ನೋಡ್ಬೋದು, ಸಿನಿಮಾ ಚೆನ್ನಾಗಿದೆ, ಫ್ಯಾಮಿಲಿ ಸಬ್ಜೆಕ್ಟ್ ಸಿನಿಮಾ. ಯಾಕೆ ಜನ ಬರ್ತಾಯಿಲ್ಲ ಅಂತ ನಮ್ಗೆ ಅರ್ಥ ಆಗ್ತಾಯಿಲ್ಲ. ಎಲ್ಲ ಅಂದ್ಕೊಂಡಾಗ ಇವತ್ತು ಜನನಾಯಕನ ರಿಲೀಸ್ ಆಗಬೇಕಾಗಿತ್ತು. ನೋಡಿ, ಜನನಾಯಕನಿಗೆ ಜನ ಕಾಯ್ತಾ ಇದ್ದಾರೆ. ಈಗ ನಮ್ಮ ಚಿತ್ರಮಂದಿರದಲ್ಲಿ ಹೇಳಿದರೆ 1,000 ರೂಪಾಯಿ ಟಿಕೆಟು, ಈ ಥರ ಎಲ್ಲ ಮಾಡಿ ಯಾವುದು ಟಿಕೆಟ್ ಅವತ್ತು ದುಡ್ಡಿನ ಬೆಲೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಜನ ಏನು ಬಡವರಿಲ್ಲ ಅನ್ನೋದು ನಮ್ಗೆ ಅರ್ಥ ಆಗಿತ್ತು. ನೋಡಿದರೆ ಈಗ ಆ ಸಿನಿಮಾ ಏನೋ ಸೆನ್ಸರ್ ಆಗಿಲ್ಲ ಅಂಥೇಳಿ ಪೆಂಡಿಂಗ್ ಇದೆ. ಏನೋ ಇವತ್ತು ನಾಳೆ ಅಂತ ಇದ್ದಾರೆ, ನೋಡೋಣ ಸರ್. ಆದರೆ ಕಂಟಿನ್ಯೂ ಮಾಡ್ತೀವಿ ಅದನ್ನೇ. ಅದೇ ಹಾಕೋಂಥ ಪ್ಲ್ಯಾನ್ ಇದೆ. ಹೌದು, ಮತ್ತು ಯಾವ್ದು ಮಾಡೋದು ಈಗ ಕನ್ನಡ ಚಿತ್ರದಲ್ಲಿ? ಈಗ ನೋಡಿ, ಒಂದು ಒಳ್ಳೆ ಕನ್ನಡ ಸಿನಿಮಾ ಇಲ್ಲ ಈಗ. ಅಂದರೆ ಅದು ಜನನಾಯಕ ಅಂದರೆ ಎಲ್ಲ ಅಭಿಮಾನಿಗಳು ಜಾಸ್ತಿ ಇದ್ದಾರೆ ಈಗ. ಆದ್ದರಿಂದ ಸಿನಿಮಾ ಈಗ ಅದು ಕನ್ನಡ ಲ್ಯಾಂಗ್ವೇಜು ಮತ್ತು ತಮಿಳ್ ಲ್ಯಾಂಗ್ವೇಜಲ್ಲಿದೆ. ಅದನ್ನು ಇನ್ನೇನು ಮಾಡೋದು? ನಮ್ಮ ಕನ್ನಡಿಗರಿಗೆ ಕನ್ನಡ ಲ್ಯಾಂಗ್ವೇಜಲ್ಲೇ ತಮಿಳ್ ಸಿನಿಮಾ ತೋರಿಸ್ಬೇಕಾದಂಥ ಪರಿಸ್ಥಿತಿ ಇದೆ ರಾಜ್ಯದಲ್ಲಿ. ನೀವು ಹೇಳ್ತೀರಿ ನಿಮ್ಮ ಥಿಯೇಟ್ರಲ್ಲಿ 1,000 ರೂಪಾಯಿ ತನಕ ಟಿಕೆಟ್ ಇದೆ ಜನನಾಯಕನ ಫ್ಯಾನ್ಸ್ ಶೋ ಅಂತೆಲ್ಲ ಹೇಳಿದ್ರಿ. ಬಟ್ ನಿರೀಕ್ಷೆ ಇಟ್ಕೊಂಡಿದ್ರಿ, ಎಲ್ಲ ಅಂದ್ಕೊಂಡಂಗೆ ಆಗಿದ್ರೆ? ಎಲ್ಲ ಅಂದ್ಕೊಂಡಂಗೆ ಆಗಿದ್ರೆ ಇವತ್ತು ನಮ್ಮ ಚಿತ್ರಮಂದಿರ ತುಂಬಿ ತುಳುಕಿರೋದು. ಆದ್ದರಿಂದ ನಾವು ಅಂದ್ಕೊಂಡಂಗೆ ಆಗಲಿಲ್ಲ. ಆದ್ದರಿಂದ ಆ ಚಿತ್ರ ಏನೋ ಇವತ್ತು ನಾಳೆ ಅಂತ ಇದ್ದಾರೆ. ಇನ್ನೂ ಕಾಯ್ತಾನೆ ಇದ್ದೀವಿ ನಾವು. ಹಾಗಾದರೆ ಇನ್ನೇನು ಮಾಡೋದು? ಕನ್ನಡಿಗರೇ ತಮಿಳ್ ಸಿನಿಮಾವನ್ನೇ ತೋರಿಸ್ಬೇಕು. ಈ ಕನ್ನಡ ಲ್ಯಾಂಗ್ವೇಜು, ಕನ್ನಡ ಮತ್ತು ತಮಿಳು 2 ಲ್ಯಾಂಗ್ವೇಜ್ ಹಾಕಬೇಕು ಅಂತ ನಮ್ಮ ಮಾಲೀಕರು ಡಿಸೈಡ್ ಮಾಡಿದ್ದಾರೆ. ಯಾಕೆಂದರೆ ಈಗ ಹಬ್ಬಕ್ಕೆ, ಸಂಕ್ರಾಂತಿ ಹಬ್ಬಕ್ಕೆ ಯಾವುದೂ ಇಲ್ಲದೇ ಇರೋದ್ರಿಂದ, ಶಿವರಾತ್ರಿಗೆ ಸಂಕ್ರಾಂತಿಗೆ ಇಲ್ಲದೇ ಇರೋದ್ರಿಂದ ಈಗ ತಮಿಳು 2 ಶೋ, ಅದೆರಡು ಶೋ, ಇದೆರಡು ಶೋ ಹಾಕೊಬೇಕು ಅಂತೇಳಿ ಫೈನಲ್ ಮಾಡಿದ್ದಾರೆ. ಅವ್ರದ್ದೇ ಪೊಂಗಲ್ ಮಾಡೋದು. ಇನ್ನೇನು ಮಾಡ್ತೀರಾ? ಎಲ್ಲರೂ ಹೆಂಗೆ ಕುಣಿತಾರೆ ನಾವು ಹಂಗೆ ಕುಣಿಬೇಕಾಗಿದೆ. ಇದು ಬಿಸ್ನೆಸ್ ಜಾಗ, ಬಿಸ್ನೆಸ್ ಮಾಡಲೇಬೇಕು. ಇಲ್ಲ ಅಂದರೆ ನಾವು ನಡೆಯಲ್ಲ. ನೋಡಿ, ಇವಾಗ ಹಾಕಿದ್ದೀವಿ ರಾಜ್ಯಸಭೆ, ತೆಲುಗು ಜನ ಬರ್ತಾಯಿಲ್ಲ. ಏನು ಮಾಡೋದು? ಈಗ ಜನ ಬರೋ ಅಂಥ ಸಿನಿಮಾ ಯಾವುದಕ್ಕೆ ಪ್ರೇಕ್ಷಕರು ಹೆಚ್ಚಾಗಿ ಮುಗಿಲು ಬೀಳ್ತಾ ಇದ್ದಾರೆ, ನಾವು ಆ ಸಿನಿಮಾ ಮೇಲೆ ನಾವು ಮುಗಿಲು ಬೀಳಬೇಕು, ನಮ್ಮ ಚಿತ್ರಮಂದಿರದಲ್ಲಿ ಹಾಕಬೇಕು. ಆದ್ದರಿಂದ ಎಷ್ಟಾದರೂ ಟಿಕೆಟ್ ಕೊಟ್ಟು ನೋಡ್ತಾರೆ, ಅದು ರಿಮೇಕ್ ಆಗಲಿ ಸ್ವಮೇಕ್ ಆಗಲಿ. ನೋಡಿ, ಅದು ಏನಾರ ಆಗಿರಲಿ, ಹಂಗೆ ಅವ್ರ ಅಭಿಮಾನಿಗಳಿದ್ದಾರೆ ನೋಡಿ. ನಮ್ಮ ರಾಜ್ಯದಲ್ಲಿ ಅವ್ರ ಅಭಿಮಾನಿಗಳು
ಹೆಚ್ಚಿನ ರೀತಿ ಈಗ ನೋಡಿ ₹1,000 ಟಿಕೆಟ್ ಅಂದರೆ ನಮ್ಮ ಚಿತ್ರಮಂದಿರದ ರೆಕಾರ್ಡ್ ಇದೆ. ಫಸ್ಟು ಟೈಮ್ ಆ ಚಿತ್ರಕ್ಕೆ ರೈಟ್ ಮಾಡಿದ್ದು, ಅದು ಅಂದ್ಕೊಂಡಂಗೆ ಆಗಿದ್ರೆ ಇವತ್ತು ನಮ್ಮ ಚಿತ್ರಮಂದಿರ ಜನಭರಿತ, ಎಲ್ಲ ಶೋನು ಜನಭರಿತ ಆಗಿತ್ತು. ಕಾರಣಾಂತರದಿಂದ ಆಗಿಲ್ಲ ಇವತ್ತು. ನೋಡೋಣ ಸರ್. ನಿರೀಕ್ಷೆ ಅದೊಂದು ಸ್ವಲ್ಪ ಡಲ್ ಆಯಿತು. ರಾಜ್ ಸಾಬ್ ಮೇಲೆ ಡಲ್ ಆಯಿತು ನಿರೀಕ್ಷೆ. ಹೌದು, ರಾಜ್ ಸಾಬ್ ನಾವೇನೋ ಅದು ಚೆನ್ನಾಗಿ ಹೋಗುತ್ತೆ ಅಂತ ನಮ್ಮ ಅನಿಸಿಕೆ ಹುಸಿ ಆಯಿತು, ಆಗಲಿಲ್ಲ. ನಿನ್ನೆ ಟಾಕ್ಸಿಕ್ ಬರುತ್ತಂತೆ, ಟಾಕ್ಸಿಕ್ ವಿಚಾರವಾಗಿ ನೋಡಿ ನಿನ್ನೆ ಮಾರ್ಚ್ 29ಕ್ಕೆ ಅಂತ ಹೇಳಿದ್ದಾರೆ. ಟ್ರೈಲರ್ ನೋಡಿ ಏನು ಅದ್ಧೂರಿಯಾಗಿಬಿಟ್ಟಿದ್ದಾರೆ ಅಂದರೆ, ಅವರು ಬರ್ತಡೇ ಟೈಮ್ಗೆ ಇಂಗ್ಲೀಷ್ ಟೈಪ್ ಅವ್ರೇನು ಮಾಡೋದು, ನಾವು ಮಾಡಿ ತೋರಿಸಿದ್ದಾರೆ ನೋಡಿ. ನಮ್ಮವರು ಏನು ಅವ್ರಿಗಿನ್ನ ಏನು ಕಮ್ಮಿಲ್ಲ ಅಂಥೇಳಿ ಭಾರಿ ಅದ್ಧೂರಿಯಾಗಿ ಮಾಡಿದ್ದಾರೆ. ನಾವು ನೋಡಿದ್ವಿ ಟ್ರೈಲರು, ತುಂಬಾ ಚೆನ್ನಾಗಿದೆ. ಏನು ನೋಡಿ, ಈಗ ಅವ್ರ ಚಿತ್ರ ಏನು KGF ಇವೆಲ್ಲ ಬಂದು ಅದಕ್ಕಿಂತ ಹೆಚ್ಚಿನ ರೀತಿ ಅದು ಹಣಕ್ಕೆ ಗೆಲ್ಲಿಸುತ್ತೆ, ರೆಕಾರ್ಡ್ ಮುರಿಯುತ್ತೆ. ಆ ಸಿನಿಮಾ ಅವ್ರ ಸಿನಿಮಾಗಳೇ ರೆಕಾರ್ಡ್ ಮುರಿಯುವಂಥ ಎಲ್ಲ ಸಾಧ್ಯತೆಗಳು ಜಾಸ್ತಿ ಇದೆ. ನಿನ್ನೆ ಒಂದೇ ಒಂದು ಟ್ರೈಲರ್ ನೋಡಿ ಅಷ್ಟು ಅಭಿಮಾನಿಗಳಿರ್ಬೋದು, ಜನಗಳು ಅಷ್ಟು ನಾವೆಲ್ಲ ಖುಷಿಯಾಗಿದ್ದೀವಿ. ಭಾರಿ ಅದ್ದೂರಿ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹಿಂದೆ 45 ಹಾಕಿದ್ರಿ ನಿಮ್ಮ ಥಿಯೇಟ್ರಲ್ಲಿ. ಹೌದು, ಈಗ 45 ತೆಗೆದು ಈಗ ರಾಜ್ ಸಾಬ್ ಹಾಕಿದ್ದೀರಾ. ಹೌದು. ಕಲೆಕ್ಷನ್ ರಾಜ್ ಸಾಬ್ ಬರಲಿಲ್ಲ ಅಂದರೆ ಮತ್ತೆ ಏನಾದರೂ 45 ಆ ಥರದ್ದು ಏನಾರು ಹಾಕ್ತೀರಾ? ನಾವು ಸಿನಿಮಾ ಆ ಥರದ್ದು ಏನಾರು ಆದರೆ ಈಗ ನಾವು ಅದನ್ನೇ ನಿರೀಕ್ಷೆಯಲ್ಲಿದ್ದಾರೆ ಮಾಲೀಕರು. ನೋಡೋಣ, ಏನಾದರೂ ಈಗ ಇವತ್ತು ನಾಳೆ ನೋಡ್ತೀವಿ. ಆಗಲಿಲ್ಲ ಅಂದರೆ ನಾವು ಹಬ್ಬಕ್ಕೆ ಅದನ್ನೇ ಮತ್ತೆ ಒಂದು 2 ಶೋ ಹಾಕ್ಕೊಬೇಕು ಅಂತ ಮಾತುಕತೆ ನಡೀತಾ ಇದೆ. ನೋಡೋಣ, ಅಷ್ಟರಲ್ಲೇನಾದರೂ ಈ ಸಿನಿಮಾ, ತಮಿಳ್ ಸಿನಿಮಾ ಮತ್ತು ವಿಜಯ್ದೇನಾದರೂ ಈಗೇನೋ ಇವತ್ತು ನಾಳೆ ಆಗುತ್ತೆ ಅನ್ನೋದ್ರಲ್ಲೇ ಕಾಯ್ತಾ ಇದ್ದೀವಿ. ಆದರೆ ಅದನ್ನೇ ಹಾಕ್ತೀವಿ, ಇಲ್ಲ ಇದನ್ನೇ ಯಾವ್ದಾರು ಒಂದು ಮಾಡ್ತೀವಿ. ಈ ರಾಜ್ ಸಾಬ್ ಇದಕ್ಕೆಲ್ಲ ಹೋಲಿಸಿದ್ರೆ ಡೆವಿಲ್ ಅದೆಲ್ಲ ಯಾವ ರೀತಿ ಕಲೆಕ್ಷನ್ ಬಂತು ಸರ್ ಅಂತ? ಈಗ ನೋಡಿ, ಡೆವಿಲು 2 ಮಾತಿಲ್ಲ, ಭಾರಿ ಅದ್ದೂರಿಯಿಂದ ಮೊದಲನೇ ವಾರ ಕಿಕ್ಕಿರಿದು ಜನ ಬಂದರು, ಅಭಿಮಾನಿಗಳು ಬಂದರು. ನಮ್ಮಲ್ಲೂ ಸೆಲೆಬ್ರಿಟಿ ಭಾರಿ ಚೆನ್ನಾಗೇ ಸೆಲೆಬ್ರೇಷನ್ ಮಾಡಿದರು ಅಭಿಮಾನಿಗಳು. ಹಂಗೆ ಶಿವಣ್ಣನ ಚಿತ್ರಕ್ಕೂ ಮಾಡಿದರು 45ಗೆ. ಈಗ ಒಂದೊಂದು ವಾರ ಫಸ್ಟ್ ವೀಕ್ನಲ್ಲಿ ಎಲ್ಲ ಚಿತ್ರಗಳು ಭಾರಿ ಅದ್ದೂರಿಯಿಂದ ಚೆನ್ನಾಗಿ ನಡೀತು. ಸೆಕೆಂಡ್ ವೀಕ್ನಲ್ಲಿ ಸ್ವಲ್ಪ ಅದು ಎಲ್ಲ ಸಿನಿಮಾನು ಸ್ವಲ್ಪ ಅವರೇಜ್ ಬಂತು. ಈಗ ಇವೆರಡು ಹೋದ್ಮೇಲೆ ಇನ್ನೇನು ಇದಾಗುತ್ತೆ, ರಾಜ್ಯಸಭಾ ಜನ ಚೆನ್ನಾಗಿ ಬರುತ್ತೆ ಏನು ಅಂತ ಸಿನಿಮಾ ಬರ್ತಾಯಿಲ್ಲ. ನೋಡೋಣ ಸರ್. ನಿರೀಕ್ಷೆ ಇಟ್ಕೊಂಡಿದ್ದೀವಿ. ಈಗೆಲ್ಲ ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ಮಾಲೀಕರು, ಚಿತ್ರಮಂದಿರ ಮಾಲೀಕರು, ಮಾಲ್ನವ್ರು ಇರ್ಬೋದು, ಈಗೆಲ್ಲ ಆ ಸಿನಿಮಾನ್ನೇ ಕಾಯ್ತಾ ಇದ್ದೀವಿ. ಯಾಕೆ ಅಂದರೆ ಈಗ ಬಿಸ್ನೆಸ್ ಜಾಗ ನಡೀಲೇಬೇಕಲ್ಲ. ಈಗ ಓಡಾಕಿದ್ರೇ ಹಿಡಿದು ಕಟ್ಟಾಕಬೇಕು, ನಾವು ಓಡಿಸ್ಬೇಕು. ಈಗ ನಮ್ಮಲ್ಲಿ ಈಗ ಯಾವ ಕುದುರೆ ಓಡ್ತಾ ಇದೆ ಕರ್ನಾಟಕ ರಾಜ್ಯ ಅಂತ, ಆ ಕುದುರೆನ ಹಿಡ್ಕೊಂಬಂದು ನಾವು ಓಡಿಸ್ಬೇಕಿಲ್ಲಿ. ಇಲ್ಲ ಅಂದರೆ ನಮ್ಮದು ಬಿಸ್ನೆಸ್ ನಡೆಯಲ್ವಲ್ಲ. ಇದು ಬಿಸ್ನೆಸ್ ಜಾಗ, ಅವರು ಇವರು ಅಂತ ಹೇಳಲಿಕ್ಕೆ ಬರಲ್ಲ. ಎಲ್ಲ ಪರಭಾಷೆ ಅವ್ರದ್ದು ಇರ್ಬೋದು, ಕನ್ನಡ ಲ್ಯಾಂಗ್ವೇಜ್ ಪ್ರತಿಯೊಂದನ್ನು ನಾವು ಬಿಸ್ನೆಸ್ ಜಾಗದಲ್ಲಿ ಎಲ್ಲ ವ್ಯಾಪಾರನೂ ನಡೆಸಬೇಕಾಗುತ್ತೆ, ನಡೀತಾ ಇದೆ. ಸರ್, ಈಗ ವಿಜಯ್ ಸಿನಿಮಾ ರಿಲೀಸ್ ಆದಾಗ ಸಾಕಷ್ಟು ಜನ ಸೇರುವಂಥದ್ದು ಇಲ್ಲಿ ಆಗುತ್ತೆ. ಹೌದು, ಇದು ಅವರ ಕೊನೆ ಸಿನಿಮಾ. ಹೌದು. ಸಿನಿಮಾ ಮಾಡಲ್ಲ, ರಾಜಕೀಯಕ್ಕೆ ಹೋಗ್ತಾರೆ ಅಂತಾರೆ. ಬಟ್ ನಿಮ್ಗೆ ಏನು ಅನ್ಸುತ್ತೆ ಸರ್, ಅವ್ರು ಸಿನಿಮಾ ಮಾಡ್ಕೊಂಡು ಇರಬೇಕಾಗಿತ್ತು ಅಂತ ಅನ್ಸುತ್ತಾ, ಅಥವಾ ರಾಜಕೀಯಕ್ಕೆ ಹೋಗಿದ್ದಿರಲಿ? ಈಗ ಅವ್ರಿಗೆ ದೇವರು ಸಾಕಷ್ಟು ಕೊಟ್ಟಿದ್ದ, ಏನು ರಾಜಕೀಯ ಅವ್ರಿಗೆ ಬೇಕಿರಲಿಲ್ಲ. ಏನು ಅವ್ರ ಮೈಂಡ್ ಸೆಟ್ಟಲ್ಲಿ ಏನಿದಾರೋ, ಅವರು ಮೈಂಡ್ ಸೆಟ್ಟಲ್ಲಿ ಏನೋ ಜನಗಳ ಸೇವೆ ಮಾಡಬೇಕು, ನಮ್ಮ ಕೈಲಾದಷ್ಟು ರಾಜಕೀಯ ಮಾಡಬೇಕು ಅನ್ನೋದರಲ್ಲಿ ಹೋಗಿದ್ದಾರೆ. ನೋಡೋಣ, ಅವ್ರಿಗೆ ದೇವರು ಅದರಲ್ಲೇ ಕೈ ಹಿಡಿತಾನ, ಇಲ್ಲ ಇದರಲ್ಲೇ ಕೈ ಹಿಡಿತಾನ, ರಿಟರ್ನ್ ಬರ್ತಾರ. ನಾವು ನೀವೆಲ್ಲ ಕಾದು ನೋಡೋಣ. ಯಾಕೆಂದರೆ ಈಗ ಇಂದಿನ ನಾವು ನೋಡಬೇಕಂದ್ರೆ, ಈಗ ಚಿರಂಜೀವಿಯವರು ಪಕ್ಷ ಕಟ್ಟಿ ಆಂಧ್ರದಲ್ಲಿ ಅಯ್ಯೋ ನೋಡಿ ಇವಾಗ ಆಂಧ್ರ ರಾಜಕೀಯನೇ ಚೇಂಜ್ ಆಗಿಬಿಡುತ್ತೆ, ಹಾಗಾಗಿಬಿಡುತ್ತೆ, ಹೀಗಾಗಿಬಿಡುತ್ತೆ ಅಂತ ಹೇಳಿದ್ವಿ. ಕೊನೆಗೆ ಚಿರಂಜೀವಿಯವರು 2 ಕಡೆ ನಿಂತು, ಒಂದು ಕಡೆ ಸೋತಿ, ಒಂದು ಕಡೆ ಗೆದ್ದರು. ಇವಾಗ ಅವ್ರು ಯಾವ ಮಟ್ಟದಲ್ಲಿದ್ದಾರೆ ನೋಡೋಣ. ಇವರು ದೇವ್ರ ಹಣೆ ಬರ ಏನಿದೆ ಅಂತ ನೋಡೋಣ. ಇವ್ರು ಸ್ಟಾರ್ ಆಗಿದೆ ವಿಜಯ್ ಅವ್ರದ್ದು. ರಾಜಕೀಯ ಕೈ ಹಿಡಿಯುತ್ತಾ, ಇಲ್ಲ ಸಿನಿಮಾ ರಂಗಕ್ಕೆ ಮತ್ತೆ ರಿಟರ್ನ್ ಬರ್ತಾರಾ, ನಾವು ನೀವೆಲ್ಲ ಕಾದು ನೋಡೋಣ ಸರ್. ಹೌದು, ಹಾಂ, ನೋಡೋಣ ಸರ್. ನಮ್ಮ ಮಾಲೀಕರು ಎಲ್ಲ ಕಡೆನೂ ಒಂದು ಸ್ವಲ್ಪ ಯೋಚನೆ ಮಾಡ್ತಾಯಿದ್ದಾರೆ. ಈಗ ಯಾವ ಸಿನಿಮಾ ಈಗ ನೋಡಿದ್ರೆ ಇದು ಈ ಥರ ಆಯಿತು ನಿನ್ನೆಯಿಂದ, ನೋಡೋಣ. ಇಲ್ಲ ಅದು ಇನ್ನೊಂದು ಮತ್ತೊಂದು ನೋಡಬೇಕು, ಬಿಸ್ನೆಸ್ ನಡೀಲೇಬೇಕಲ್ವ ಹಬ್ಬದ ಟೈಮು. ಆದ್ದರಿಂದ ನೋಡಿ ನಾವು ಫೈನಲ್ ಮಾಡ್ತಾರೆ ಮಾಲೀಕರು. ಥ್ಯಾಂಕ್ ಯು. SS TV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.